ಅಕ್ಕ ನೋಡಿ ಎಷ್ಟು ಚಂದ ಐತೆ ಕೋಟೆ. ಬರೀ ಕಲ್ಲಾಗೆ ಕಟ್ಟಿದ್ದಾರೆ. ಎಷ್ಟು ಕಲ್ಲು ಇದಾವ ಏನು ಕತೆಯೋ. ಇಷ್ಟೊಂದು ಕಲ್ಲು ಹೆಂಗ್ ಜೋಡಿಸಿದ್ರು ಮರೆಯ ಆ ಕಾಲದಾಗೆ. ಕಲ್ನಾಗ ಕಟ್ಟಿರೋದಕ್ಕೇನೆ ಕಲ್ಲಿನ ಕೋಟೆ ಅಂತ ಹೆಸರಾಗಿರೋದು ಕಣಕ. ಅದಕ್ಕೆ ನೋಡಿ ಎಷ್ಟು ಚಂದ ಕಟ್ಟಿದಾರೆ ಆ ಕಾಲದಾಗೇನೆ ಅಲ್ಲ. ಹೌದು ಕಣ್ರಮ್ಮ. ಇಲ್ಲಿ ಓಬವ್ವ ಇದ್ಲಂತೆ, ಅವಳ ಕತೆ ಗೊತ್ತೈತಲ್ಲ ನಿಮಗೆಲ್ಲ. ಹೌದಾ, ಏನು ಕತೆ ಅಕ್ಕ ಅದು? ಹೇಳಕ್ಕ ಹೊಸಿ, ನಂಗೆ ಗೊತ್ತಿಲ್ಲ. ಅಯ್ಯೋ ದೇವ, ಈ ಸ್ಕೂಲಿಗೆ ಹೋಗೋ ಮಕ್ಕಳನ್ನ ಕೇಳಿದ್ರೆ ಹೇಳ್ತಾರೆ ಕಣಕ. ನೀನು ಗೊತ್ತಿಲ್ಲ ಅಂತೀಯಲ್ಲ ಯಶೋದಕ್ಕ. ಅದೇನಿಲ್ಲ ಯಶೋದಕ್ಕ, ನಡೀರಿ ಒಳಗೆ ಹೋಗಣ್ರಿ, ಹೇಳ್ತೀನಿ ನಾನು ಅದ್ರೊಳಗೆ. ಅಲ್ಲೇ ಓಬವ್ವನ ಕಿಂಡಿ ಅಂತ ಐತೆ, ಅದು ಗೊತ್ತೈತಲ್ಲ. ಅದು ಗೊತ್ತಿಲ್ಲ ಅಂದರೆ ನಡಿ ಹೇಳ್ತೀನಿ ನಾನೆಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್. ಮೇಡಮ್ ಗೈಡ್ ಬೇಕಾ? ಗಂಟೆ 400 ರೂಪಾಯಿ ಕೊಡ್ರಿ ಸಾಕು. ಏನು ಹೇಳ್ಕೊಡ್ತೀಯಪ್ಪ ನೀನು ಅಂಥದ್ದು? ಎಲ್ಲ ನಮಗೆ ಗೊತ್ತೈತಿ, ನೀನು ಹೋಗಿ ಸಾಕು. ನಾವು ಇಲ್ಲೇ ದುರ್ಗದವ್ರೆ. ಮೇಡಮ್ 300 ಕೊಡ್ರಿ ಮ್ಯಾಮ್ ಸಾಕು, ಹೇಳ್ತೀನಿ, 1 ಗಂಟೆ ಸಾಕು. ಯಾಕೆ ಬಂದ್ಬಿಡು. ಅದೇ 300 ರೂಪಾಯಿ ಇತ್ತಂದ್ರೆ ನಾವು 3 ಮಸಾಲೆ ದೋಸೆ ತಿನ್ಕೊಂಡು ಹೋಗ್ತೀವಿ ಹೋಟ್ಲಾಗೆ. ನಡಿ ನಡಿ. ಇವತ್ತು ಇದು ಒಂದು ಸಿಕ್ತು ಅಂದರೆ ಇವರು ಹೆಂಗ್ಸು ಇಲ್ದವೆಲ್ಲ ಮಾತಾಡ್ತಾರಲ್ಲ ಮರೆಯ. ಇಲ್ಲಿ ಕೋಟೆ ಹತ್ರ ಅವರೆಲ್ಲ ಇದ್ದಾವೆ, ಬರ್ರಮ್ಮ ಹೋಗನ್ರಿ ನಾವು ಒಳಕ್ಕೆ. ನೀನಕ್ಕ ಒಳಗೆ ಕೋಟೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ಕರ್ಕೊಂಬಂದಲ್ಲ, ಹೇಳಿ ಏನು? ಅದೇನಿಲ್ಲ ಯಶೋದಕ್ಕ, ಕೋಟೆಗೆ ಕಾಲ್ಗಾರಿದ್ನ, ಅವನು ಊಟಕ್ಕಂತ ಮನೆಗೆ ಹೋಯ್ದಂತೆ. ಹೆಂಡತಿ ಒಬ್ಬವ ಅವನಿಗೆ ಊಟಕ್ಕೆ ಕೊಟ್ಲಂತೆ. ಆಗ ನೀರು ಖಾಲಿ ಆಯ್ತಂತ ಮನೆಗೆ. ಅದಕ್ಕೆ ಬಿಂದಿಗೆ ತಗೊಂಡು ನೀರು ತರಕಂತ ಕೆರೆ ಹತ್ರ ಬಂದ್ಲಂತ ಕಣಕ. ಅಲ್ಲಿ ಶತ್ರು ಸೈನಿಕರು ಆ ಕಿಂಡಿಲಿ ಒಳಗೆ ಬರ್ತಾ ಇರೋದನ್ನ ನೋಡ್ತಾಳಂತ ಇವಳು. ಮತ್ತು ಹಿಂಗೆ ಆದರೆ ಗಂಡಿಗೆ ಹೇಳಿದ್ರೆ ಊಟ ಎಬ್ಸಿದಂಗೆ ಆಕತ್ತೆ ಅಂತ ಹೇಳಿ ಅವಳೇ ಮನೆಗೆ ಹೋಗಿ ಮನೆಗಿರೋ ಒನಕೆ ತಕ್ಕೊಂಬಂದು ಆ ಕಿಂಡಿ ಹತ್ರ ನಿಂತ್ಕೊಂಡ್ಲಂತೆ. ಸೈನಿಕರು ಒಳಗೆ ಬರ್ತಿದ್ರಲ್ಲ, ಅವ್ರ ತಲೆ ಮೇಲೆ ಹೊಡೆದು ಅವ್ರನ್ನೆಲ್ಲ ಎಳೆದು ರಾಶಿ ಹಾಕಿ ಅವ್ರ ಹೆಣಗಳ ಮೇಲೆ ಕುಂತಿದ್ಲಂತೆ. ಅದಕ್ಕೆ ಲಾಸ್ಟಿಗೆ ಒಬ್ಬನು ಸೈನಿಕ ಬಂದು ಅವಳು ಬೆನ್ನಿಗೆ ಚುಚ್ಚಿಬಿಡ್ನಂತ ಕಣಕ. ಅದನ್ನು ನೋಡಿ ಚಿತ್ರದುರ್ಗದ ರಾಜ, ಇವಳ ಹೆಸರು ಓಬವ್ವ, ಇನ್ನು ಮುಂದೆ ಈ ಕಿಂಡಿನ ಒನಕೆ ಓಬವ್ವನ ಕಿಂಡಿ ಅಂತ ಕರೆದು ಅವಳನ್ನ ಹೆಸರು ಮಾಡಿದ್ಲಂತ ಕಣಕ ಈ ರಾಜ. ಅಬ್ಬೊಬ್ಬೊಬ್ಬ, ಏನು ಕತೆ ಮೀನಕ್ಕ. ಅಂತ ಹೆಣ್ಣು ಬಾಳಿ ಹೋಗಿರೋ ಈ ಜಿಲ್ಲೆಯಲ್ಲೇ ನಾವು ಇದೀವಲ್ಲಕ್ಕ, ನಮ್ಮದೇ ಅದೃಷ್ಟ ಅಂತೀನಿ ಏನಕ್ಕ. ಇನ್ನು ತುಂಬ ಘಟನೆಗಳಿದೆ ಕಣಕ ಯಶೋದಕ್ಕ. ಮತ್ತು ಚಿತ್ರದುರ್ಗ ಅಂದರೆ ಸುಮ್ಮನೆ ನಾ ಹೇಳಿ ನೋಡೋಣ. ಅದೇನು ಕತೆ ಅಂತ ಹೇಳಾಕ ನನಗೂ ಸ್ವಲ್ಪ ನಾನು ತಿಳ್ಕೊಂತೀನಿ. ಅದಕ್ಕೆಲ್ಲ ಈಗ ಟೈಮ್ ಇಲ್ಲಮ್ಮ. ನಡಿ, ಹೊಟ್ಟೆ ಸಿಗ್ತತೆ, ಹೋಟೆಲ್ನಾಗ ಸ್ವಲ್ಪ ಏನಾರು ತಿಂದು ಬಸ್ ಹತ್ತೊಂಡ್ರಿ ಮನೆ ಕಡೆ. ಎಲ್ಲ ಕತೆಗಳನ್ನ ಮನೆ ಹತ್ರ ಆರಾಮಾಗಿ ಕುತ್ಕೊಂಡಿರ್ತೀವಲ್ಲ, ಅವು ಮಾತಾಡೋಣ ನೋಡ್ರಿ. ಹೌದು, ನಡೀರಕ್ಕ ಹೋಗಣ್ರಿ. ಮತ್ತೆ ಮನೆಗೆ ಕಸ ಮುಸ್ರೆ ಎಲ್ಲ ಹಂಗೆ ಬಿಟ್ಟು ಬಂದೀನಿ ನಾನು ಇನ್ನ. ಅಕ್ಕ ಮಸಾಲೆ ದೋಸೆ ತಿನ್ನನ್ಕಂಡ್ರೆ ಭಾಳ ದಿವಸ ಆಯ್ತು ತಿಂದ. ನಡೀರಮ್ಮ, ಏನೋ ತಿನ್ನನ್ರಿ. ಲೇ ಗಿರ್ಜಕ್ಕ, ನೋಡಿ ಹೋಟ್ಲು ಎಷ್ಟು ದೊಡ್ಡದೈತೆ ಅಲ್ಲ. ಯಾಕ ನಿಮ್ಮ ಮನೆ ದೊಡ್ಡದಿಲ್ವೇನಮ್ಮ? ನಮ್ಮ ಹಳ್ಳಿ ಜನಗಳ ಮನೆ ದೊಡ್ಡ ಇದ್ರೇನು ಬಿಟ್ರೇನು ಬಿಡ್ರಮ್ಮ, ಆದರೆ ಮನಸ್ಸು ದೊಡ್ಡದಿರುತ್ತಲ್ಲ ಸಾಕು. ಎಕ್ಸ್ಕ್ಯೂಸ್ ಮೀ ಮೇಡಮ್, ಏನು ಕೊಡಲಿ ನಿಮಗೆ? ಏನೇನಿದೆ ಅಣ್ಣ ನಿಮ್ಮ ಹೋಟೆಲ್ನಾಗ? ಚೌಚೌಬಾತ್, ಖಾರ ಬಾತ್, ಪೊಂಗಲ್, ಪುಳಿಯೋಗರೆ, ಇಡ್ಲಿ ವಡೆ, ಚಪಾತಿ ಊಟ, ರೊಟ್ಟಿ ಊಟ, ಮಸಾಲೆ ದೋಸೆ, ಖಾಲಿ ದೋಸೆ, ನೀರು ದೋಸೆ, ಕಾಫಿ ಟೀ. ನಿಮ್ಗೇನು ಕೊಡಲಿ ಮೇಡಮ್ ಇದರಲ್ಲಿ? ನಮಗೆ 3 ಮಸಾಲೆ ದೋಸೆ ಕೊಡಪ್ಪ ಸಾಕು. ಓಕೆ ಸರಿ ಮೇಡಮ್. ಮೇಡಮ್ ತಗೊಳ್ಳಿ ಮಸಾಲೆ ದೋಸೆ. ಎಷ್ಟು ಚೆನ್ನಾಗಿದೆ ಅಕ್ಕ ದೋಸೆ. ಎಷ್ಟು ದಿನ ಆಗೋಯ್ತಕ್ಕ ಇಂಥದ್ದೆಲ್ಲ ತಿಂದು. ತಿನ್ನಮ್ಮ ಸುಮ್ಮನೆ. ಮೇಡಮ್ ನಿಮಗೆ ಮತ್ತೇನಾದರೂ ಬೇಕಾ? 3 ಟೀ ಕೊಡೋಣ ಸಾಕು. ಓಕೆ ಮೇಡಮ್. ಮೇಡಮ್ ಟೀ ತಗೊಳ್ಳಿ. ಅಣ್ಣ ದುಡ್ಡು ಎಷ್ಟಾಯ್ತಣ್ಣ? ಮೇಡಮ್ 3 ಮಸಾಲೆ ದೋಸೆ 3 ಆಫ್ ಟೀಗೆ 180 ರೂಪಾಯಿ ಆಯ್ತು ಮೇಡಮ್. ತಗೊಳಪ್ಪ 200 ರೂಪಾಯಿ ಐತೆ. ಇರಿ ಮೇಡಮ್ ಚೇಂಜ್ ತಂದು ಕೊಡ್ತೀನಿ. ಅಕ್ಕ 180 ರೂಪಾಯಿ ಆಯ್ತು ಅಂದ್ಕಣಿ. ನೋಡಿ ಈ ದೊಡ್ಡ ಹೋಟ್ಲಾಗೆ ಇಷ್ಟು ಕಡಿಮೆ ತಗೊಂಡವ್ರೆ ದುಡ್ಡು. ಮೇಡಮ್ ತಗೊಳ್ಳಿ ಚೇಂಜ್ ಕೊಡೋಣ. ನಮ್ಮ ಹೋಟ್ಲಿಗೆ ನೀವು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಹಾಗೆ ಮುಂದೆ ಬರ್ತಾ ಇರ್ರಿ. ಆಯ್ತು ಬಿಡೋಣ, ಬರ್ತೀವಿ. ಎದ್ದೇಳ್ರಿ ಅಕ್ಕ, ಟೈಮ್ ಆಯ್ತು, ಬಸ್ಸು ಹೊತ್ತಾಗ್ತೈತೆ, ನಡೀರಿ ಹೋಗೋಣ.